ಕಾಂಗ್ರೆಸ್ ಮನೆಯಲ್ಲಿ ಜೋರಾಯಿತು ಪಟ್ಟದ ಕದನ. ಸಿಎಂ ಬಣ ದಾಳ, ಡಿಸಿಎಂ ಡಿಕೆ ಆಪ್ತರ ಪ್ರತಿತಂತ್ರ. ಕಾಂಗ್ರೆಸ್ ಮನೆಯಲ್ಲಿ ಈಗ ಪಟ್ಟದ ಕದನ ಜೋರಾಗ್ತಾ ಇದೆ. ಒಂದ್ ಕಡೆ ಸಿಎಂ ಬಣ ದಾಳ ಹೂಡ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಆಪ್ತರು ಕೂಡ ಪ್ರತಿತಂತ್ರ ಹೂಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈ ಬಣಗಳ ಗುದ್ದಾಟದ ಚೆಂಡಿದೆ. ಗದ್ದುಗೆ ಗುದ್ದಾಟಕ್ಕೆ ಮದ್ದರಿಯೋದಕ್ಕೆ ಖರ್ಗೆ ರಣತಂತ್ರ. ಸಿಎಂ ನಿವಾಸಕ್ಕೆ ಸಚಿವರು ಮತ್ತು ಶಾಸಕರ ಪೆರೇಡ್ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಆಪ್ತರು ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸದ್ಯಕ್ಕೆ ಕುರ್ಚಿ ಕದನ ಜೋರಾಗ್ತಾ ಇದೆ. ಸಿಎಂ ನಿವಾಸಕ್ಕೆ ಇವತ್ತು ಬೆಳಗ್ಗೆಯಿಂದ ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಅವರ ಮನೆಗೂ ಕೂಡ ಸಾಕಷ್ಟು ನಾಯಕರು ನಿನ್ನೆ ಸಂಜೆ ಹೋಗಿದ್ರು. ಜೊತೆಗೆ ದೆಹಲಿಗೆ ಒಂದು ಟೀಮ್ ಹೋಗಿ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿ ಈಗ ವಾಪಸ್ ಆಗ್ತಾ ಇದೆ. ಹೀಗೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯಾದಂಥ ಬೆಳವಣಿಗೆ ಕಾಂಗ್ರೆಸ್ನ ಬಾಳೆದೆಲ್ಲ ಆಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ಅವ್ರಿಗೂ ಅವಕಾಶ ಸಿಗಬೇಕು ಅಂತ ಒಂದಷ್ಟು ನಾಯಕರು ಡಿಕೆ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರೆ. ಯಾವುದೇ ಲಿಖಿತ ರೂಪದಲ್ಲಿ ಒಪ್ಪಂದನೋ ಅಥವಾ ಯಾವುದು ಆಗಿಲ್ಲ, ಮಾತುಕತೆ ಆಗಿಲ್ಲ ಅಂತ ಒಂದಷ್ಟು ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದಷ್ಟು ನಾಯಕರು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಬಾಂಬ್ ಕೂಡ ಹಾಕ್ತಿದ್ದಾರೆ. ಹೀಗೆ ಒಬ್ಬೊಬ್ಬ ನಾಯಕರದು ಒಂದೊಂದು ಸ್ಟೇಟ್ಮೆಂಟ್, 108 ಗೊಂದಲ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹೆಚ್ಚಾಗ್ತಾ ಇದೆ ಒತ್ತಡ. ಕ್ಷಣಕ್ಕೂ ಕೂಡ ಹೈಕಮಾಂಡ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಅಂಗಳಕ್ಕೆ ಕೊಂಡೊಯ್ಯಲು ಪ್ಲಾನ್. ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ. ಇದೀಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. GKVK ಇಂದ ನಾವೀಗ ಮತ್ಸ್ಯ ಮೇಳ, ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಈಗ ನಿಮ್ಮ ಲೈವ್ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಸಿಎಂ ಹಾಗೂ ಡಿಸಿಎಂ ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದ್ರು ಕೂಡ ಮತ್ಸ್ಯ ಮೇಳದಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ. ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. GKVKಯ ಮತ್ಸ್ಯ ಮೇಳ, ಸಿಎಂ ಹಾಗೂ ಡಿಸಿಎಂ ಹೊರಗೆ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದಾರೆ. ಇಬ್ಬರೂ ಕೂಡ ಒಟ್ಟಾಗಿ ಬೆಂಗಳೂರಿನ GKVKಯಲ್ಲಿ ಮತ್ಸ್ಯ ಮೇಳದಲ್ಲಿ ಇಬ್ಬರೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡ್ರು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ನಾನೇ 5 ವರ್ಷ ಸಿಎಂ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಸಂತೋಷ, 5 ವರ್ಷ ಅವರು ಪೂರೈಸಲಿ, ಅದರಲ್ಲಿ ಏನಿದೆ, ನಾವೆಲ್ಲ ಜೊತೆಗಿರ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನೀವೀಗ ನೋಡ್ತಾ ಇರುವಂಥ ದೃಶ್ಯಗಳು ಬೆಂಗಳೂರಿನ GKVKಯ ಮತ್ಸ್ಯ ಮೇಳದ ದೃಶ್ಯಗಳು. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಇವತ್ತು ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ 20ರ ನಂತರ 2.5 ವರ್ಷ ಪೂರೈಕೆ ಆದಮೇಲೆ, ಆ ಒಂದು ಪೂರ್ಣಗೊಳಿಸಿದ ಮೇಲೆ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದೆ. ಅವಧಿ ಮುಗ್ದಿದೆ ಅಂದರೆ 50-50 ಅಂತ ಆಗಿದ್ದರೆ, ಮಾತುಕತೆ ಏನಾದರೂ ಆಗಿದ್ದರೆ, ಅದಾದ ನಂತರ ಇನ್ನೂ ಕೂಡ ಯಾವುದೇ ಹೈಕಮಾಂಡ್ ಕಡೆಯಿಂದ ಈ ಬಗ್ಗೆ ಸೂಚನೆಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಭಾಳಷ್ಟು ಶಾಸಕರು ಅಲರ್ಟ್ ಆಗಿದ್ದಾರೆ. ಮತ್ಸ್ಯ ಮೇಳದಲ್ಲಿ ಬೆಂಗಳೂರಿನ GKVKಯಲ್ಲಿ ಹಮ್ಮಿಕೊಂಡಿರುವಂಥ ಮತ್ಸ್ಯ ಮೇಳ ಇದು. ಅದರಲ್ಲಿ ಈಗ ಇಬ್ಬರೂ ಕೂಡ ಕಾಣಿಸ್ಕೊಂಡಿದ್ದಾರೆ. GKVKಯ ಲೈವ್ ದೃಶ್ಯಗಳಿವು. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು. GKVKಯ ದೃಶ್ಯಗಳನ್ನು ಆಗಲೇ ನೀವು ನೋಡ್ತಾ ಇದ್ರಿ. ಒಂದು ಕಡೆ ದೆಹಲಿ ಆಟ ಜೋರಾಗಿದ್ರೆ, ಇನ್ನೊಂದು ಕಡೆ ಇಬ್ಬರೂ ಕೂಡ ಭಾಳ ಗಂಭೀರವಾಗಿ ಇವತ್ತು ಮತ್ಸ್ಯ ಮೇಳದಲ್ಲಿ ಕಾಣಿಸ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಇಬ್ಬರ ಮುಖದಲ್ಲೂ ಕೂಡ ಆ ಗಂಭೀರತೆ, ಒಂದಷ್ಟು ಅಲ್ಲಿ ಅಬ್ಸರ್ವೇಷನ್, ಏನು ಮತ್ಸ್ಯ ಮೇಳದಲ್ಲಿ ಏನೆಲ್ಲ ಪ್ರದರ್ಶನ ಇಟ್ಟಿದ್ದಾರಲ್ಲಿ, ಅದರ ಬಗ್ಗೆ ವಿವರಿಸ್ತಾ ಇದ್ದಾರಲ್ಲಿ. ಸಿಎಂ ಡಿಸಿಎಂ ಜೊತೆಗೆ ಬೆಂಗಳೂರಿನ GKVK ಮತ್ಸ್ಯ ಮೇಳದಲ್ಲಿ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ನಾಯಕರುಗಳ ಸ್ಟೇಟ್ಮೆಂಟ್ಗಳು, ಓಡಾಟ, ಮೀಟಿಂಗ್ಗಳು, ಪೆರೇಡ್, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ ಯಾವಾಗ ಇಷ್ಟೆಲ್ಲ ಮೀಟಿಂಗ್ಗಳೆಲ್ಲ ಆಗುತ್ತೋ ಏನೋ ಒಂದು ಸಂಭವಿಸಬಹುದು ಅನ್ನೋ ನಿರೀಕ್ಷೆ. ಹಿಂದೆ ಕೂಡ ನಾವು ನೋಡಿದ್ದೀವಿ ಇದೇ ರೀತಿಯಾದಂಥ ಒಂದಷ್ಟು ಮೀಟಿಂಗ್ಗಳು, ಡೆಲ್ಲಿ ಫ್ಲೈಟ್ ಹತ್ತೋದು, ಸ್ಟೇಟ್ಮೆಂಟ್ಗಳನ್ನು ಕೊಡೋದು. ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಒಟ್ಟಾಗಿ ಹೆಜ್ಜೆ ಹಾಕಿದ್ದಾರೆ. ಇದೇ ರೀತಿಯಾಗಿ ಮುಂದಿನ 2.5 ವರ್ಷ ಒಟ್ಟಿಗೆ ಹೆಜ್ಜೆ ಹಾಕ್ತಾರೆ ಅಥವಾ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮೀನಿಗೆ ಗಾಳ ಹಾಕುವಂಥ ಅಧಿಕಾರನೋ ಮೀನಿಗೆ ಗಾಳ ಹಾಕುವಂಥ ಕೆಲಸ ಆಗ್ತಾ ಇದೆ ಮತ್ಸ್ಯಕ್ಕೆ. ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಈಗ ಭಾಗಿಯಾಗಿರುವಂಥ ದೃಶ್ಯಗಳಿವೆ.
ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಹೆಜ್ಜೆ ಹಾಕ್ತಿರುವಂಥ ಡಿ ಕೆ ಶಿವಕುಮಾರ್ ಹಾಗೆ ಸಿಎಂ ಮುಂದಿನ 2.5 ವರ್ಷ ಹೀಗೆ ಹೆಜ್ಜೆ ಹಾಕ್ತಾರೆ ಅನ್ನೋದು ಈಗ ರಾಜ್ಯದ ಜನತೆ ಕಾರ್ಯಕರ್ತರಲ್ಲಿ ಇರುವಂಥ ಕುತೂಹಲ. ಹಾಗೆ ನಾಯಕರಲ್ಲೂ ಕೂಡ, ಕಾಂಗ್ರೆಸ್ನ ಶಾಸಕರಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಏನಾಗುತ್ತೆ ಮುಂದೆ, ನಾಯಕತ್ವ ಬದಲಾವಣೆನ ಅಥವಾ ಶಫಲ್ ಆಗುತ್ತಾ? ಒಂದಷ್ಟು ಮಂದಿಗೆ ನಾಯಕತ್ವ ಬದಲಾವಣೆ ಆದರೂ ಓಕೆ, ಅಥವಾ ಕ್ಯಾಬಿನೆಟ್ನಲ್ಲಿ ಒಂದು ಎಂಟ್ರಿ ಸಿಕ್ಕರೂ ಓಕೆ ಅನ್ನೋ ರೀತಿಯಾಗಿದೆ.